ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಕಸ್ತೂರಿ ರಂಗನ್ ವರದಿಯ ಸುದ್ದಿ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡ್ತಾ ಇದೆ. ದಿನದಿಂದ ದಿನಕ್ಕೆ ಕೇರಳ, ಮಲೆನಾಡು ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳು ಶುರುವಾಗಿದೆ. ಕರ್ನಾಟಕದ ನಾಚಿಕೆಗೆಟ್ಟ ಜನಪ್ರತಿನಿಧಿಗಳ ಕೊಡುಗೆ ಇದು ಅಂತ ಹೇಳಿದ್ರು ಖಂಡಿತ ತಪ್ಪಾಗಲ್ಲ. ನಮ್ಮ ರಾಜಕಾರಣಿಗಳ ಉದಾಸೀನತೆಯೇ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ. ಕರಾವಳಿ, ಮಲೆನಾಡು ಭಾಗದ ಪಶ್ಚಿಮ ಘಟ್ಟದ ತಪ್ಪಲಿನ ಜನರ ನೆಮ್ಮದಿಗೆ ಕೊಳ್ಳಿ ಇಟ್ಟಿದ್ದು ಯಾರು? ಒನ್ ಅಂಡ್ ಓನ್ಲಿ ಕಾಂಗ್ರೆಸ್. ಈ ಸ್ಟೋರಿ ಕೇಳಿದ್ರೆ ಖಂಡಿತ ನಿಮ್ಗೆ ಆಶ್ಚರ್ಯ ಆಗದೆ ಇರೋದಿಲ್ಲ. ಅದರ ಜೊತೆಗೆ ಕಂಡಾಪಟ್ಟೆ ರೋಷ ಕೂಡ ಹುಕ್ಕಿ ಬರುತ್ತೆ. ಹಾಗಾದ್ರೆ ಏನಿದು ಕಸ್ತೂರಿ ರಂಗನ್ ಕತೆ? ಬನ್ನಿ ಅತ್ಯಂತ ವಿವರವಾಗಿ ನಾವ್ ಹೇಳ್ತೀವಿ. 2014ರಲ್ಲಿ ಕೇಂದ್ರ ಸರ್ಕಾರ ಕಸ್ತೂರಿ ರಂಗನ್ ವರದಿಯ ಸಾಧಕ ಬಾಧಕಗಳ ಬಗ್ಗೆ ವರದಿ ಮಾಡಿ ಅಂತ ಹೇಳ್ತು. ಪಶ್ಚಿಮ ಘಟ್ಟ ಪ್ರದೇಶದ ವ್ಯಾಪ್ತಿಯಲ್ಲಿರುವ ಕಸ್ತೂರಿ ರಂಗನ್ ವರದಿಯ ವ್ಯಾಪ್ತಿಗೆ ಒಳಪಡುವ ಕರ್ನಾಟಕ ಸೇರಿದಂತೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಗೋವಾ, ಗುಜರಾತ್ ರಾಜ್ಯಗಳಿಗೆ ರಾಜ್ಯ ಸಮಿತಿಯನ್ನ ನಿರ್ಮಾಣ ಮಾಡಿ ವರದಿ ಕೊಡಿ ಅಂತ ಆದೇಶ ಮಾಡಿತ್ತು. ಹಾಗೆಯೇ ಅದರಲ್ಲಿ ಯಾವುದೇ ಆಕ್ಷೇಪಣೆಗಳು ಇದ್ದರೆ 2014ರ ಡಿಸೆಂಬರ್ ತಿಂಗಳ ಅಂತ್ಯದೊಳಗೆ ತಿಳಿಸ್ಬೇಕು ಅಂತ ಕೂಡ ಕೇಂದ್ರ ಸರ್ಕಾರ ಹೇಳುತ್ತೆ. ಇದರ ಬಗ್ಗೆ ಕೇರಳದಲ್ಲಿ ಆಡಳಿತದಲ್ಲಿದ್ದ ಅವತ್ತಿನ ರಾಜ್ಯ ಸರ್ಕಾರ ಅತ್ಯಂತ ಚುರುಕಾಗಿ ಸರ್ವೆ ನಡೆಸಿ ನಮ್ಮ ರಾಜ್ಯದಲ್ಲಿ ಕಸ್ತೂರಿ ರಂಗನ್ ವರದಿಗೆ ವ್ಯಾಪಕವಾದ ವಿರೋಧವಿದೆ ಅಂತ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಒಪ್ಪಿಸಿದೆ. ಅದರ ಪರಿಣಾಮವಾಗಿ ಕೇರಳದ ಆಕ್ಷೇಪಣೆಯನ್ನು ಕೇಂದ್ರ ಸರ್ಕಾರ ಮಾನ್ಯ ಮಾಡಿತು. ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯದಲ್ಲೂ ಇದೇ ಮಾದರಿಯ ಕ್ರಮಗಳು ನಡೆದವು. ಆದ್ರೆ ಕರ್ನಾಟಕ ಸರ್ಕಾರ ಮಾತ್ರ ಗಾಢ ನಿದ್ರೆಯಲ್ಲಿತ್ತು. ಯಾಕಂದ್ರೆ ಅವತ್ತು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತು ನಿದ್ದೆ ಮಾಡ್ತಾ ಇದ್ದಿದ್ದು ಯಾರು ಗೊತ್ತಲ್ಲ? ಬಿಡಿಸಿ ಹೇಳ್ಬೇಕಂತ ಇಲ್ಲ. ಯಾವಾಗ ವರದಿ ಕೊಡೋಕೆ ಸಮಯ ಮುಗಿತಾ ಬಂತಲ್ಲ, ಕೇಂದ್ರ ಸರ್ಕಾರ ಆವಾಗ ನಮ್ಮ ರಾಜ್ಯ ಸರ್ಕಾರವನ್ನ ನಿದ್ರೆಯಿಂದ ಎಬ್ಬಿಸಿ ವರದಿ ಕೊಡಿ ಅಂತ ಕೇಳುತ್ತೆ. ಕೂಡಲೇ ದಡಬಡಿಸಿ ಎದ್ದ ರಾಜ್ಯ ಸರ್ಕಾರ ಗಡಿಬಿಡಿಯಲ್ಲಿ ರಾಜ್ಯ ಸಮಿತಿಯೊಂದನ್ನ ರಚನೆ ಮಾಡಿ ಅದರ ಕೆಳಗೆ ಜಿಲ್ಲಾ ಸಮಿತಿ ಕೂಡ ರಚನೆ ಮಾಡುತ್ತೆ. 108 ಪುಟಗಳ ಕಸ್ತೂರಿ ರಂಗನ್ ವರದಿಯನ್ನು ಯಾವ ಅಧ್ಯಯನ ಕೂಡ ಮಾಡದೆ, ಸರ್ವೆ ಕೂಡ ನಡೆಸದೆ ವರದಿಯನ್ನ ಸಬ್ಮಿಟ್ ಮಾಡುತ್ತೆ. ಅಸ್ಲಿಗೆ ಕಸ್ತೂರಿ ರಂಗನ್ ವರದಿಯಲ್ಲಿ ಏನಿದೆ, ಯಾವುದೆಲ್ಲ ಪ್ರದೇಶಗಳು ಒಳಪಡುತ್ತೆ ಎಂಬುದು ಸಮಿತಿಯಲ್ಲಿ ಇದ್ದವರಿಗೆ ನೆಟ್ಟಗೆ ತಿಳಿದಿರ್ಲಿಲ್ಲ. ಸ್ಥಳೀಯ ಆಡಳಿತದ ಸದಸ್ಯರ ಕೈಗೆ, ಅಂದ್ರೆ ತಾಲೂಕ್ ಪಂಚಾಯತ್ ಸದಸ್ಯರ ಕೈಗೆ ಇಂಗ್ಲಿಷ್ ಅಲ್ಲಿರುವ ಕಸ್ತೂರಿ ರಂಗನ್ ವರದಿಯ ಪುಸ್ತಕವನ್ನ ಕೊಟ್ಬಿಟ್ರು. ತಗೊಳ್ಳಿ, ವರದಿ ಕೊಡ್ಬೇಕು, ಏನಂತ ಬೇಗ ಬೇಗ ಹೇಳ್ಬಿಡಿ ಅಂತ ಕೈ ತೊಳೆದ್ಕೊಳ್ತು ಸಮಿತಿ. ನಮ್ಗೆ ಇಂಗ್ಲಿಷ್ ಸರಿಯಾಗಿ ಬರಲ್ಲ ಅಂತ ಹೇಳಿದಾಗ ಕನ್ನಡದಲ್ಲಿ ವರದಿಯನ್ನ ಪ್ರಿಂಟ್ ಮಾಡಿ ಅಲ್ಲಲ್ಲಿ ಹಂಚಿಕೆ ಕೂಡ ಮಾಡಿದ್ರು. ಅಷ್ಟೇ ಅಲ್ಲ, ವರದಿಯ ಜೊತೆಯಲ್ಲೇ ಆನೆ ಕಾರಿಡೋರ್ ಯೋಜನೆ ಮತ್ತು ಹುಲಿ ಯೋಜನೆ ಒಳಪಟ್ಟಿತ್ತು. ಇದರಿಂದಾಗಿ ಮಲೆಕುಡಿಯ ಜನಾಂಗದವರು ಬಹುತೇಕವಾಗಿ ಸಮಸ್ಯೆಯ ಸುಳಿಗೆ ಸಿಲುಕ್ತಾರೆ ಅನ್ನುವ ಸತ್ಯ ಗಂಭೀರವಾಗಿ ಅರ್ಥ ಆಯ್ತು. ಕಸ್ತೂರಿ ರಂಗನ್ ವರದಿಯ ಪ್ರಕಾರ ಹುಲಿ ಯೋಜನೆ ಮತ್ತು ಆನೆ ಕಾರಿಡೋರ್ ಬರುವ ಸ್ಥಳಗಳಲ್ಲಿ ಒಬ್ಬ ನರಪಿಳ್ಳೆಯು ವಾಸ ಮಾಡುವಂತಿಲ್ಲ. ಅದರ ಜೊತೆಗೆ ಹುಲಿ ಯೋಜನೆ ಅಥವಾ ಆನೆ ಕಾರಿಡೋರ್ ಯೋಜನೆಯನ್ನ ಹೊರತುಪಡಿಸಿದ ಜಾಗದಲ್ಲಿ ಯಾವುದೇ ಕಟ್ಟಡಗಳ ಲೈಸೆನ್ಸ್ಗೆ ಅವಕಾಶ ಇರ್ತಾ ಇರ್ಲಿಲ್ಲ. ಅದು ಮತ್ತು ಮುಂದುವರೆದು ಜಲವಿದ್ಯುತ್ ಸ್ಥಾವರಗಳು ಜೊತೆಗೆ ರೈತರು ಹೈನುಗಾರಿಕೆಯನ್ನು ಕೂಡ ಇಲ್ಲಿ ನಡೆಸುವಂತಿರ್ಲಿಲ್ಲ. ವಿದ್ಯುತ್ ಸಂಪರ್ಕ ಇಲ್ಲ, ಉರುವಲನ್ನು ಬಳಸುವಂತಿಲ್ಲ, ಅಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೆಯುವಂತಿಲ್ಲ. ವರದಿ ಸೂಚಿಸಿದ ಪ್ರದೇಶದಿಂದ ಕನಿಷ್ಠ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲೂ ಕೂಡ ಯಾವುದೇ ರೀತಿಯ ಕಾರ್ಖಾನೆಗಳು ಇರುವಂತಿಲ್ಲ. ಇದನ್ನೆಲ್ಲ ನೋಡಿ ಕಾಡಂಚಿನಲ್ಲಿದ್ದ ಗ್ರಾಮಗಳ ಜನ ಬೆಚ್ಚಿ ಬಿದ್ರು. ಕರ್ನಾಟಕ ರಾಜ್ಯದಿಂದ 11 ಜಿಲ್ಲೆಗಳ 33 ತಾಲೂಕುಗಳ 20,788 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನ ಜೀವ ವೈವಿಧ್ಯ ತಾಣಗಳು ಅಂತ ಕಸ್ತೂರಿ ರಂಗನ್ ವರದಿ ಗುರುತಿಸಿತ್ತು. ನಮ್ಮ ರಾಜ್ಯದ 1,576 ಗ್ರಾಮಗಳು ಈ ವ್ಯಾಪ್ತಿಗೆ ಒಳಪಡೆದಿದ್ದವು.
ವಿಷಯ ಇಷ್ಟು ಗಂಭೀರ ಇದ್ರೂ ಕೂಡ ನಮ್ಮ ಜನಪ್ರತಿನಿಧಿಗಳಿಗೆ ಇದರ ಗಂಭೀರತೆಯ ಅರಿವೇ ಇರಲಿಲ್ಲ. ಎಷ್ಟೋ ವರ್ಷಗಳಿಂದ ಕಾಡಿನ ವನ್ಯ ಪ್ರಾಣಿಗಳನ್ನು ಪ್ರೀತಿಯಿಂದ ಬೆಳೆಸುತ್ತಾ ಅವುಗಳ ಜೊತೆಗೆ ಅನ್ಯೋನ್ಯತೆ ಸಾಧಿಸಿದ ಕಾಡಂಚಿನ ಜನ ಈಗ ತನ್ನ ಊರು ಜಾಗ ಮನೆ ಬಿಟ್ಟು ಹೋಗುವ ಪರಿಸ್ಥಿತಿ ಬಂದಿದೆ. ಕಾಡು ಜನರನ್ನ ಹೊರಗೆ ಹಾಕೋದಂದ್ರೆ ಅಲ್ಲಿಯ ವೈವಿಧ್ಯತೆಯನ್ನ ನಾಶ ಮಾಡಿದಂತೆ, ಅಲ್ಲಿನ ಸಂಸ್ಕೃತಿಯನ್ನ ಹೊರದೂಡಿದಂತೆ. ಪಶ್ಚಿಮ ಘಟ್ಟದಲ್ಲಿ ನೂರಾರು ವರ್ಷಗಳಿಂದ ಬದುಕ್ತಾ ಇರುವ ಬುಡಕಟ್ಟು ಸಮುದಾಯ ಪಾರಂಪರಿಕ ಅರಣ್ಯವಾಸಿಗಳು ಆ ಮಣ್ಣಿನ ಜೊತೆಗೆ ಕಾಡಿನ ಜೊತೆಗೆ ಒಂದು ಸಾಂಸ್ಕೃತಿಕ ಪರಿಸರವನ್ನ ಕಟ್ಟಿಕೊಂಡು ಬದುಕ್ತಾ ಬಂದಿದ್ದಾರೆ. ಅವರ ಕಲೆ, ಸಾಹಿತ್ಯ, ಕುಣಿತ, ಭಾಷೆ, ನಂಬಿಕೆ, ಆಚರಣೆ ಎಲ್ಲ ಈ ಕಾಡಿನಿಂದ ಬೇರ್ಪಡಿಸಲಾಗದ ಮುಖ್ಯ ಭಾಗ. ಇಂತಹ ವರದಿಯ ಅನುಷ್ಠಾನದ ಬಗ್ಗೆ 2013 ನವೆಂಬರ್ ತಿಂಗಳಲ್ಲೇ ಇದರ ಬಗ್ಗೆ ಆಕ್ಷೇಪಣೆಯನ್ನ ಸಲ್ಲಿಸುವ ಅವಕಾಶ ಸರ್ಕಾರಕ್ಕೆ ಇತ್ತು. ಆದ್ರೆ ಅಂದು ನಮ್ಮನ್ನ ಆಳ್ತಾ ಇದ್ದ ಕಾಂಗ್ರೆಸ್ ಪಕ್ಷ ಕರ್ನಾಟಕದ ಪಶ್ಚಿಮ ಘಟ್ಟದ ತಪ್ಪಲಿನ ಜನರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿರ್ಲಿಲ್ಲ. ಅಂದು ತನ್ನ ಆಕ್ಷೇಪವನ್ನ ಸಲ್ಲಿಸಿದ ಕೇರಳದ ಸರ್ಕಾರ ಅವತ್ತೇ ಈ ವರದಿ ತನ್ನ ಜನರಿಗೆ ಸ್ನೇಹಿಯಾಗುವಂತ ರೀತಿಯಲ್ಲಿ ರೂಪಿಸಿಕೊಡುತ್ತೆ. ಆದ್ರೆ ನಮ್ಮ ಕರ್ನಾಟಕದ ಜನರಿಗೆ ಈ ಅವಕಾಶ ಕೂಡ ಇರ್ಲಿಲ್ಲ. ಅದರಿಂದ ನಮ್ಮ ಜನರನ್ನು ವಂಚಿತರನ್ನಾಗಿಸಿದ್ದ ಅಂದಿನ ಸಿದ್ದರಾಮಯ್ಯ ಸರ್ಕಾರಕ್ಕೆ ಜನ ಧಿಕ್ಕಾರ ಕೂಗಲು ಆರಂಭಿಸಿದ್ದಾರೆ. ಈ ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಅಂದಿನ ಅರಣ್ಯ ಸಚಿವರಾದ ರಮನಾಥ್ ರೈ ಅವರಿಗೆ ಸಮರ್ಪಕವಾದಂತಹ ಮಾಹಿತಿ ಇರ್ಲಿಲ್ಲ ಅಂದ್ರೆ ಆಶ್ಚರ್ಯ ಅಲ್ವಾ? ಈ ಪಶ್ಚಿಮ ಘಟ್ಟವನ್ನು ಸಂರಕ್ಷಿಸಬೇಕು ಅಂತ ಹೇಳಿಕೆಯನ್ನ ಮೊದಲು ಕೊಟ್ಟಿದ್ದು ಬ್ರಿಟಿಷರು. 1917 ಗುಜರಾತ್ನಿಂದ ಕೇರಳ ತನಕ ಸಮುದ್ರ ಮಟ್ಟಕ್ಕಿಂತ ಅತ್ಯಂತ ಎತ್ತರದಲ್ಲಿದ್ದ ಪಶ್ಚಿಮ ಘಟ್ಟ ಜಗತ್ತಿನ ಅಪೂರ್ವವಾದ ಆಸ್ತಿ ಅಂತ ಬ್ರಿಟಿಷರು ಹೇಳಿದ್ರು. ಇಂತಹ ಪಶ್ಚಿಮ ಘಟ್ಟದಲ್ಲಿ ಮರ ಮಾಫಿಯಾ, ಮರಳು ಮಾಫಿಯಾ, ಕಲ್ಲು ಗಣಿಗಾರಿಕೆ ಮುಂತಾದ ಚಟುವಟಿಕೆಗಳು ಮಿತಿ ಮೀರಿ ನಡೀತಾ ಇದೆ. ಇದು ಪಶ್ಚಿಮ ಘಟ್ಟದ ಜೀವ ವೈವಿಧ್ಯಕ್ಕೆ ಧಕ್ಕೆಯಾಗುವುದು ನಿಜ. ಇದನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಅದರ ಜೊತೆಗೆ ಬದುಕು ಕಟ್ಟಿಕೊಂಡ ಸಾವಿರಾರು ಕುಟುಂಬಗಳ ಬಗ್ಗೆ ಕೂಡ ನಮ್ಮ ಸರ್ಕಾರ ಗಮನ ಹರಿಸ್ಬೇಕಲ್ವಾ? ನಮ್ಮ ಜನಪ್ರತಿನಿಧಿಗಳು ಹಾಗೆ ಯೋಚಿಸ್ತಾರಾ? ಕಾದು ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.